ಪ್ರಾಥಮಿಕ ಸಹಕಾರ ಸಂಘದ 75 ವರ್ಷದ ಒಂದು ಸಮಾರಂಭದಲ್ಲಿ ಭಾಗವಹಿಸಲಿಕ್ಕೆ ಬಂದಿರತಕ್ಕಂಥದ್ದು ಕುರುಬುಗೊಂಡ ವ್ಯವಸಾಯ ಸೇವಾ ಸಹಕಾರ ಸಂಘ. ಆ ಸಹಕಾರ ಸಂಘದ ಅಮೃತ ಮಹೋತ್ಸವ ಕಾರ್ಯಕ್ರಮದಲ್ಲಿ ಭಾಗವಹಿಸತಕ್ಕಂಥ ಒಂದು ಅವಕಾಶ ಈ ಭಾಗದ ಎಲ್ಲ ಸಹಕಾರಿಗಳಿಂದ ದೊರೆತಿದೆ. ಅವರಿಗೂ ಕೂಡ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಏನು ನಮ್ಮ ಪತ್ತಿನ ವ್ಯವಸ್ಥೆ ಪ್ರಾರಂಭ ಆಗಿದ್ದ ಧಾರವಾಡ ಜಿಲ್ಲೆಯಿಂದ, ಹಾವೇರಿನೂ ಕೂಡ ಒಂದು ಅಖಂಡ ಧಾರವಾಡ ಜಿಲ್ಲೆಯ ಭಾಗ. ಹಾಗಾಗಿ ಸಹಕಾರಿಗಳಾಗಿ ಮತ್ತು ಈ ಭಾಗದ ಏನು ಸಹಕಾರಿ ಆಂದೋಲನಕ್ಕೆ ತನ್ನದೇ ಆದ ಕೊಡುಗೆಯನ್ನು ಕೊಟ್ಟಿರ್ತಕ್ಕಂಥ ಇತಿಹಾಸವನ್ನು ಉಳ್ಳಂಥ ಜಿಲ್ಲೆ. ಈ ಜಿಲ್ಲೆಯಲ್ಲಿ ಅದರಲ್ಲೂ ಕೂಡ ಹಾವೇರಿ ಕುರುಬಗೊಂಡ ಗ್ರಾಮದ ಸಹಕಾರ ಸಂಘದಲ್ಲಿ ನಡೀತಕ್ಕಂಥ ಕಾರ್ಯಕ್ರಮ ಬಹಳ ಉತ್ತಮವಾಗಿ ನಡೀತದೆ ಅಂತೇಳಿ ನಾನು ಕೂಡ ಭಾವಿಸಿದ್ದೇನೆ. ಮತ್ತು ಆ ಒಂದು ಸಹಕಾರ ಸಂಘದಲ್ಲೂ ಕೂಡ ಸುಮಾರು ಒಂದು 5 ಕೋಟಿಗೂ ಹೆಚ್ಚು ರೈತರಿಗೆ ಸಾಲ ಸೌಲಭ್ಯವನ್ನು ಕೊಟ್ಟಿದ್ದಾರೆ. ಅದ್ರ ಜೊತೆಯಲ್ಲಿ ಡೆಪಾಸಿಟು ಕೂಡ, ಠೇವಣಿನೂ ಕೂಡ ಅಲ್ಲಿನ ಸದಸ್ಯರು ಕೂಡ ಕೊಟ್ಟಿದ್ದಾರೆ ಅಂತಕ್ಕಂಥ ಮಾಹಿತಿ. ಹೀಗಾಗಿ ಆ ಒಂದು ಸಂಸ್ಥೆ ಆಡಿಟ್ ಕ್ಲಾಸಿಫಿಕೇಷನಲ್ಲೂ ಕೂಡ ಎ ಕ್ಯಾಟಗರಿಯನ್ನು ಪಡೆದಿದೆ. ಯಾವುದೇ ರೀತಿಯ ಅಲ್ಲಿ ಹಣದ ದುರುಪಯೋಗ ಮತ್ತು ಯಾವುದೇ ರೀತಿಯ ದೂರುಗಳು ಕೂಡ ಆ ಸಹಕಾರ ಸಂಘದ ಮೇಲಿಲ್ಲ. 23-24ನೇ ಶ್ರೇಣಿಯಲ್ಲೂ ಕೂಡ ಅವರು ಸುಮಾರು ಎ ಶ್ರೇಣಿಯಲ್ಲಿ ಅವರನ್ನು ಗುರುತಿಸಿರ್ತಕ್ಕಂಥದ್ದು. ಮತ್ತು ಯಶಸ್ವಿನಿ ಯೋಜನೆಯಲ್ಲೂ ಕೂಡ ಅವರು ಸದಸ್ಯಗಳನ್ನು ನೋಂದಾವಣೆ ಮಾಡಿ ರೈತರಿಗೂ ಕೂಡ ಯಶಸ್ವಿನಿ ಯೋಜನೆಯ ಸೌಲಭ್ಯಗಳನ್ನು ದೊರಕಿಸ್ಕೊಡ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತಾಯಿದ್ದಾರೆ. ಆ ಸಹಕಾರ ಸಂಘ ಇಲ್ಲಿನವರೆಗೂ ಬೆಳೆದು ಬಂದಿರತಕ್ಕಂಥದ್ದಕ್ಕೆ ಕಾರಣೀಭೂತರಾಗಿರ್ತಕ್ಕಂಥ ಎಲ್ಲ ಹಿರಿಯ ಸಹಕಾರಿಗಳನ್ನು ಕೂಡ ಈ ದಿವಸ ನೆನಪಿಸ್ಕೊಳ್ತಕ್ಕಂಥ ಒಂದು ಕಾರ್ಯಕ್ರಮ ಅಂತೇಳಿ ಅವರೆಲ್ಲರ ಒಂದು ಕೊಡುಗೆಯಿಂದ ಸಹಕಾರ ಸಂಸ್ಥೆ ಇಲ್ಲಿನವರೆಗೂ ಒಂದು ಉತ್ತಮವಾದ ಸೇವೆಯನ್ನು ಸಲ್ಲಿಸ್ತಕ್ಕಂಥದ್ದಕ್ಕೆ ಅನುಕೂಲ ಆಗಿದೆ. ಅವರನ್ನು ಕೂಡ ಈ ಸಂದರ್ಭದಲ್ಲಿ ನಾವೆಲ್ಲ ಸ್ಮರಿಸ್ತೇವೆ. ಎಸ್, ಹಿಂದೆ ಇದೆಯಾ ಟೀಕೆ ಮಾಡಬಹುದು, ಮಾಡಲಿಕ್ಕೆ ವಿರೋಧ ಪಕ್ಷದವರಿಂದ ನಾವು ಬಜೆಟ್ಗೆ ಬೆಂಬಲ ಕೊಡಿ ಅಂತ ನಾವು ಅವ್ರಿಗೆ ಕೇಳ್ಬೋದು. ಆದರೆ ಅವ್ರು ಬೆಂಬಲ ಕೊಡುವಂಥದ್ದು ವಿರೋಧ ಪಕ್ಷದ ಕೆಲಸ ಅಲ್ಲ. ವಿರೋಧ ಪಕ್ಷದವರು ಎಲ್ಲಿ ನಮ್ಮ ಬಜೆಟಲ್ಲಿ ಏನೆಲ್ಲ ನ್ಯೂನತೆಗಳಿದ್ದಾವೆ ಆ ನ್ಯೂನತೆಗಳ ಬಗ್ಗೆ ಅವರು ಪ್ರಸ್ತಾಪ ಮಾಡ್ತಕ್ಕಂಥದ್ದು ಅವರ ಹಕ್ಕು, ಅವರು ಮಾಡಲೇಬೇಕಾಗಲ್ಲ. ಆದರೆ ಅವರು ಈ ರೀತಿ ಸಾಬರು ಬಜೆಟು, ಆ ಬಜೆಟು, ಈ ಥರ ಒಂದು ಕೆಳಮಟ್ಟದ ಟೀಕೆಯನ್ನು ನಾನು ಅವರಿಂದ ನಿರೀಕ್ಷೆ ಮಾಡಿಲ್ಲ. ಉತ್ತರ ಕರ್ನಾಟಕಕ್ಕೆ ಅನ್ಯಾಯ ಆಗಿದೆ ಬಜೆಟ್ನಲ್ಲಿ ಅಂತ ಇಲ್ಲಿ ಯಾವ ಆಧಾರದ ಮೇಲೆ ಹೇಳ್ತಾ ಇದ್ದೀರಿ? ಉತ್ತರ ಕರ್ನಾಟಕಕ್ಕೆ ಯಾವ ಆಧಾರದ ಮೇಲೆ ಅನ್ಯಾಯ ಮಾಡಿದ್ದಾರೆ ಅಂತೇಳಿ ನಿಮ್ಗೆ ಏನಿದೆ ಆಧಾರ? ಸುಮ್ಮನೆ ಹೇಳಲಿಕ್ಕೋಸ್ಕರ, ಟೀಕೆ ಮಾಡಲಿಕ್ಕೋಸ್ಕರ ಟೀಕೆ ಮಾಡ್ತಕ್ಕಂಥದ್ದಕ್ಕೆ ನಾವು ಉತ್ತರ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ಮಲಗಿರೋರು ಎಬ್ಬಿಸ್ಬೋದು, ಮಲಗದಾಗ ನಟನೆ ಮಾಡೋರಿಗೆ ಎಬ್ಬಿಸ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗೆ ಇದು ಟೀಕೆ ಮಾಡೋರು ಟೀಕೆನೇ ಮಾಡಬೇಕು ಅನ್ನೋರಿಗೆ ಉತ್ತರ ಏನು ಹೇಳ್ತೀವಿ? ಇದೇ ಹಾವೇರಿ ಜಿಲ್ಲೆಗೆ ಉತ್ತರ ಕರ್ನಾಟಕ ಭಾಗದಲ್ಲಿ ಹಿಂದೆ ಬೊಮ್ಮಾಯಿದ್ದಾಗಲೂ ಕೆಲವೊಂದಿಷ್ಟು ಆಗಿಲ್ಲ. ಬಟ್ ಮೂಲಭೂತ ಸೌಕರ್ಯಗಳಿಲ್ಲ. ಜಿಲ್ಲೆಯಾಗಿ 30 ವರ್ಷ ಆಗ್ಬೋದು, ಒಂದು ಕರೆಕ್ಟಾಗಿ ಒಂದು ಓಡಾಡಕ್ಕೆ ಒಂದು ರೋಡ್ ಸರ್ಕಲ್ ಇಲ್ಲ. ಎಲ್ಲ ರೋಡ್ಗಳು ಹದಗೆಟ್ಟು ಹೋಗಿದೆ. ಆಮೇಲೆ ಪ್ರವಾಸಿ ತಾಣಗಳು, ಸರ್ವಜ್ಞ ಅಭಿವೃದ್ಧಿ ಪ್ರಾಧಿಕಾರ, ದೊಡ್ಡ ದೊಡ್ಡ ಕವಿಗಳು ಹುಟ್ಟಿರೋ ಊರುಗಳು ಸರ್. ಅದಕ್ಕೆ ಯಾವ ಒಂದನ್ನು ಘೋಷಣೆ ಆಗಿಲ್ಲ. ಕಾಗಲೇ ಅಭಿವೃದ್ಧಿ ಪ್ರಾಧಿಕಾರ ಕೊಟ್ಟಿದ್ದಾರೆ, ಇಲ್ಲ ಅಂತ ಹೇಳಿದ್ರೆ. ಸೊ ಈ ರೀತಿ ಮೂಲಭೂತ ಸೌಕರ್ಯಗಳನ್ನ ಮಾಡ್ಬೋದಿತ್ತಲ್ಲ. ಅಲ್ಲಿ ಮಾಯಾ ಬಜಾರ್ ಥರ ಮಾಡಲಿಕ್ಕೆ ಆಗೋದಿಲ್ಲ. ಹಂತವಾಗಿ ಯಾವುದೇ ಒಂದು ಆದ್ಯತೆಯ ಆಧಾರದ ಮೇಲೆ ಮತ್ತು ಹಣಕಾಸಿನ ಲಭ್ಯತೆಯೂ ಕೂಡ ಅಗತ್ಯತೆ ಇದೆ. ಅವೆಲ್ಲವನ್ನು ಕೂಡ ಪರಿಗಣಿಸಿ ನಮ್ಮ ಮುಖ್ಯಮಂತ್ರಿಗಳು ಉತ್ತಮವಾದಂಥ ಬಜೆಟು ಕೊಟ್ಟಿದ್ದಾರೆ. ಮತ್ತು ಎಲ್ಲ ಸಮಾಜನೂ ಕೂಡ ಸಮತೋಲನ ಮಾಡ್ತಕ್ಕಂಥದ್ದು, ಸಮಾಜದ ಜೊತೆಗೆ ಎಲ್ಲ ಭಾಗಗಳಿಗೂ ಕೂಡ ಅನ್ಯಾಯ ಆಗದ ರೀತಿಯಲ್ಲಿ ಬಜೆಟನ್ನು ಮಂಡಿಸಿರ್ತಕ್ಕಂಥದ್ದು. ಮತ್ತು ವಿಶೇಷವಾಗಿ ಏನು ಸಮಾಜದ ಕೆಳಸ್ತರದ ಸಮುದಾಯಗಳಿದ್ದಾವೆ ಆ ಸಮುದಾಯಗಳಿಗೆ ಹೆಚ್ಚು ಒತ್ತನ್ನು ಕೊಟ್ಟಿರ್ತಕ್ಕಂಥದ್ದು ಕೂಡ ನಾವೆಲ್ಲ ಗಮನಿಸ್ಬೇಕು. SCP TSP ಇದು ಆ್ಯಕ್ಟು ಇಡೀ ದೇಶದಲ್ಲಿ ನಮ್ಮದು 2ನೇದು. ಆಂಧ್ರ ರಾಜ್ಯ ಹೊರತುಪಡಿಸಿದ್ರೆ 2ನೇದು. ನಾವು 24.01% ಬಜೆಟಲ್ಲಿ ನಾವು ಪ್ರೊವಿಷನ್ ಮಾಡ್ತಕ್ಕಂಥದ್ದು, ನಾವು ಕಾಯ್ದೆ ಮಾಡಿರ್ತಕ್ಕಂಥದ್ದು. ಬಿಡಿ, ಯಾವುದೇ ರಾಜ್ಯದಲ್ಲಿ ಯಾವುದೇ
ನಾನು ಪಕ್ಷದ ಆಧಾರದ ಮೇಲೆ ಹೇಳಲಿಕ್ಕೆ ಹೋಗೋದಿಲ್ಲ. ಯಾವುದೇ ರಾಜ್ಯದಲ್ಲಿ ಯಾವುದೇ ಪಕ್ಷ ಇರ್ಬೋದು, ಏನೇ ಇರ್ಬೋದು, ನಾವು ಇಡೀ ದೇಶದಲ್ಲಿ ಎರಡನೇವರು SCP TSP ಕಾಯ್ದೆ ಮಾಡಿರ್ತಕ್ಕಂಥದ್ದು. ಅದರ ಕಾಯ್ದೆ ಮೂಲ ಉದ್ದೇಶ ಏನಿದೆ, ಆ ಸಮುದಾಯಗಳಿಗೆ ನ್ಯಾಯ ದೊರಕಿಸ್ಕೊಡ್ಬೇಕು. ಆ ಸಮುದಾಯಗಳಿಗೆ ನ್ಯಾಯ ದೊರಕಿಸ್ಕೊಡ್ತಕ್ಕಂಥ ಸಂದರ್ಭದಲ್ಲಿ ಏನೋ ಹಣವನ್ನು ಅಲೋಕೇಶನ್ ಮಾಡಿರ್ತೇವೆ. ಆ ಹಣ ಅಲೋಕೇಶನ್ ಮಾಡಿರ್ತಕ್ಕಂಥದ್ದನ್ನು ಯಾವುದೇ ಕಾರಣಕ್ಕೆ ಲ್ಯಾಪ್ಸು ಆಗೋದಿಲ್ಲ, ಬೇರೆದಕ್ಕೆ ಉಪಯೋಗ ಮಾಡೋಂಗೂ ಇಲ್ಲ. ಯಾವುದಾದ್ರು ಕಾರಣದಿಂದ ಆ ಒಂದು ಪ್ರಸಕ್ತ ಹಣಕಾಸಿನ ವರ್ಷದಲ್ಲಿ ಉಪಯೋಗ ಆಗಿಲ್ಲ ಅಂದರೆ ಅದು ಲ್ಯಾಪ್ಸ್ ಆಗೋದಿಲ್ಲ, ಅದು ಮುಂದಿನ ವರ್ಷಕ್ಕೂ ಕೂಡ ಕ್ಯಾರಿ ಫಾರ್ವರ್ಡ್ ಆಗ್ತದೆ. ಅದರಲ್ಲಿ ಏನಾದರೂ ಲೋಪ ಮಾಡಿದ್ರೆ ಅಧಿಕಾರಿಗಳ ಮೇಲೆ ಕೂಡ ಶಿಸ್ತಿನ ಕ್ರಮ ತೆಗೆದುಕೊಳ್ಳೋದಕ್ಕೂ ಆ ಕಾಯ್ದೆಯಲ್ಲಿ ಅವಕಾಶ ಇದೆ. ಅದರಿಂದ ಯಾವುದೇ ಕಾರಣಕ್ಕೆ SC/ST ಸಮುದಾಯಗಳಿಗೆ ಆ SCP TSP ಹಣ ಪೋಲಾಗಿದೆ ಅಥವಾ ಬೇರೆ ಕಡೆ ಕೊಟ್ಟಿದ್ದಾರೆ ಮಾಡಿದ್ದಾರೆ ಅದೆಲ್ಲ ಸುಳ್ಳಿದೆ. ಅದೇನೇ ಇದ್ರೂ ಕೂಡ ಅವ್ರಿಗೆ ಯಾವುದೇ ಕಾರಣಕ್ಕೂ ಅನ್ಯಾಯ ಆಗದ ರೀತಿಯಲ್ಲಿ ನ್ಯಾಯ ದೊರಕಿಸ್ಕೊಡ್ತಾರೆ. ಮಗನವರು ದೇವೇಗೌಡರ ಮಗನು ಸುಮ್ಮನೆ ಏನೋ ಪಾಸಕ್ಕೋಸ್ಕರ ಹೇಳ್ಕೋಬೋದು ಅಷ್ಟೇ ರೀ. ಸಿದ್ದರಾಮಯ್ಯನವರು ಈ ರಾಜ್ಯಕ್ಕೆ ದೇವರಾಜ ಅರಸರ ನಂತರ ಎಲ್ಲ ಸಮುದಾಯಗಳಿಗೆ ನ್ಯಾಯ ದೊರಕಿಸ್ಕೊಟ್ಟಿರ್ತಕ್ಕಂಥದ್ದು ಅಂದರೆ ಸಿದ್ದರಾಮಯ್ಯನವರು. ಈಗ ಅನ್ನಭಾಗ್ಯ ಯೋಜನೆ ಬಂತಪ್ಪ, ಅನ್ನಭಾಗ್ಯ ಯೋಜನೆಯಲ್ಲಿ ಸಿದ್ದರಾಮಯ್ಯನವ್ರಿಗೆ ಅನ್ನರಾಮಯ್ಯ ಅಂತಲೂ ಕರೆದ್ರು. ಏನು ಅವ್ರೇನು ಕೊಡೋವಾಗ ಅನ್ನಭಾಗ್ಯ ಯೋಜನೆ ಜಾರಿ ಮಾಡೋವಾಗ ಏನು ಬರೀ ಕಾಂಗ್ರೆಸ್ಸಿನವ್ರಿಗೆ ಕೊಟ್ರ ಅಥವಾ ಸಿದ್ದರಾಮಯ್ಯನವ್ರು ಏನಾದರೂ ಬರೀ ಕುರುಬರು ಕೊಟ್ರ? ಸಮಾಜದಲ್ಲಿರ್ತಕ್ಕಂಥ ಎಲ್ಲ ಸಮುದಾಯದಲ್ಲಿ ಯಾರೂ ಕೂಡ ಹಸುವಿನಿಂದ ಬಳಲಬಾರ್ದು ಅಂತಕ್ಕಂಥ ದೃಷ್ಟಿಯಿಂದ ಅನ್ನಭಾಗ್ಯ ಕಾರ್ಯಕ್ರಮ ಜಾರಿ ಮಾಡಿದಂಥದ್ದು ಇಡೀ ದೇಶದಲ್ಲಿ. ನಾವು ಭಾಳ ಜನ ಟೀಕೆನೂ ಮಾಡ್ಬೋದು, ಏನೋ ಮನೆಯನ್ನು ತಂದ್ಕೊಂಡಿಲ್ಲ ಬಿಡಪ್ಪ ಅಂತಲೂ ಹೇಳ್ಬಿಡ್ಬೋದು ಸುಲಭನಾಗಿ. ಅವ್ರಿಗೆ ಉತ್ತರ ಹೇಳೋದು ಹಿಂದೆ ಇದ್ರಲ್ಲ ಮುಖ್ಯಮಂತ್ರಿಗಳೆಲ್ಲ, ಅವ್ರುಗಳೇನು ಯಾರು ಮನೆಯನ್ನು ತಂದುಕೊಡ್ತಾ ಇಲ್ಲ, ಅವ್ರಿಗೆ ಯಾಕೆ ಈ ಚಿಂತನೆ ಬರಲಿಲ್ಲ? ಅದರಿಂದನೇ ಯಾವ ಮನುಷ್ಯ ಬಡತನವನ್ನು ಹತ್ತಿರದಿಂದ ನೋಡಿರ್ತಾನೆ ಅವ್ರು ಮಾತ್ರ ಬಡವ್ರ ಕಷ್ಟ ನಿವಾರಣೆ ಮಾಡಲಿಕ್ಕೆ ಸಾಧ್ಯ ಇರೋದು ಅದು ಸಿದ್ದರಾಮಯ್ಯನಂಥವ್ರಿಂದನೇ ಸಾಧ್ಯ, ಬೇರೆ ಯಾರಿಂದನೂ. ಮತ್ತು ಸುಮ್ಮನೆ ಹೇಳ್ಬೋದು ಅವರಿಗೆ. ಈಗ ಸಿದ್ದರಾಮಯ್ಯ ಅಂದರೆ ಸಾಲದ ರಾಮಯ್ಯ ಅಂತಾರೆ, ಇವ್ರ ಕಾಲದಲ್ಲಿ ಸಾಲ ಮಾಡಿಲ್ವ? ಸಾಲ ಮಾಡ್ತಕ್ಕಂಥದ್ದು ಇದು ಸರ್ಕಾರದ ನಿರಂತರ ಪ್ರಕ್ರಿಯೆ ಇದು. ಈಗ ಕೇಂದ್ರ ಸರ್ಕಾರನೂ ಕೂಡ ಪ್ರಸಕ್ತ ಸಾಲಿನಲ್ಲಿ 15 ಲಕ್ಷ ಕೋಟಿ ಸಾಲ ಮಾಡಿದ್ದಾರೆ. ಅವ್ರು ಯಾಕೆ ಮಾಡಿದ್ರಂತ? ಇವರು ಅದರಲ್ಲಿ ಆ ಕ್ಯಾಬಿನೆಟಲ್ಲಿ ಇವರು ಕೂಡ ಸದಸ್ಯರಿದ್ದು. ಹಾಗಾಗಿ ಇದೆಲ್ಲ ಸುಮ್ಮನೆ ಟೀಕೆಗೋಸ್ಕರ ಟೀಕೆ ಮಾಡ್ತಕ್ಕಂಥದ್ದು ಹೋಗ್ತಕ್ಕಂಥ ವಾದ ಅಲ್ಲ. ಒಟ್ಟಾರೆಯಾಗಿ ಜನರ ಅಭಿವೃದ್ಧಿಗೋಸ್ಕರ ನಮ್ಮ ಏನು ದೃಢವಾದಂತಹ ನಿಶ್ಚಯ ಇದೆ ಅದನ್ನು ನಾವು ಈ ಒಂದು ಬಜೆಟ್ನಲ್ಲಿ ನಾವು ತೋರಿಸಿದ್ದೇವೆ. ಆ ಒಂದು ದೃಷ್ಟಿನಲ್ಲಿ ಅದನ್ನು ನಾವು ಸ್ವಾಗತ ಮಾಡ್ತಕ್ಕಂಥದ್ದು. ಮತ್ತು ಮುಂದೆ ಈಗ ನೀವು ಹೇಳಿದ್ರಿ ನಮಗೆ ಜಿಲ್ಲೆ ಆಯಿತು, ನಮಗಿನ್ನೂ ಸೌಲಭ್ಯಗಳು ಬಂದಿಲ್ಲ. ಎಸ್, ಗೊತ್ತಿಲ್ಲ, ಅದ್ರ ಬಗ್ಗೆ ನೀವು ಯಾಕೆ ಕೊಟ್ಟಿಲ್ಲ ಕೊಡಿ ಅಂತ ಕೇಳಿದ್ರೆ ಒಪ್ಕೊಳ್ತೀವಿ. ಬಜೆಟೇ ಸರಿಗಿಲ್ಲ, ಇದು ಎಂಥದ್ದು ಸಾವಿರ ಬಜೆಟ್ಟು, ಯಾವ ಬಜೆಟ್ ಈ ಬಜೆಟ್ ಅಂದರೆ ಅದು ರಾಜಕೀಯ ನಾಯಕರುಗಳ ಹಿರಿಯ ನಾಯಕರುಗಳಿಂದ ನಾವು ಆ ರೀತಿಯ ಕೆಳ ಹಂತದ ಟೀಕೆಗಳನ್ನು ನಾನು ನಿರೀಕ್ಷೆ ಮಾಡ್ತೀನಿ. ಸತ್ಯಮೇವ ಜಯತೆ ಅಂತ ನಾವೆಲ್ಲ ನಂಬಿರೋರು, ಸತ್ಯಕ್ಕೇನೆ ಯಾವತ್ತೂ ಕೂಡ ಜಯ ಇರ್ತಕ್ಕಂಥದ್ದು. ಸುಳ್ಳು ಆರೋಪಗಳನ್ನೆಲ್ಲ ಅಲ್ಲಪ್ಪ ಚೀಫ್ ಮಿನಿಸ್ಟರ್ ಆಗಿದ್ದಂಥವ್ರಿಗೆ ಅಷ್ಟು ಬಾರಿ ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥವ್ರು ಇವನು 5-6 ಸೈಟ್ಗಳು ತಗೊಳ್ಳತಕ್ಕಂಥದ್ದು ಏನು ಆಸೆ ಇರ್ತದೆ? ಏನಿರೋದಿಲ್ಲ. ಅವರೇ ಸೈಟ್ ಕೊಡಿ ಅಂತ ಯಾರಿಗೂ ಪತ್ರ ಕೊಟ್ಟವರಲ್ಲ, ಯಾರಿಗೂ ಫೋನ್ ಮಾಡಿ ಹೇಳ್ದವರಲ್ಲ, ಏನಿಲ್ಲ. ಅವರು ಅವ್ರ ಮನೆಯಲ್ಲಿ ಅರಿಶಿನ ಕುಂಕುಮಕ್ಕೆ ಅಂತ ಹೇಳಿ ಸಹೋದರಿಗೆ ಏನು ದಾನ ಕೊಟ್ಟಿದ್ರು ಅದರಿಂದ ಅದೇನೋ ಬಂದಿದೆ ಅಂತಕ್ಕಂಥದ್ದು. ಆಯ್ತು, ಅದಕ್ಕೆ ಸಿದ್ದರಾಮಯ್ಯನವರು ಯಾವ ರೀತಿ ಕಾರಣ ಇರ್ತಾರೆ? ಹೀಗಾಗಿ ಇವೆಲ್ಲ ರಾಜಕೀಯದ ಆರೋಪಗಳು. ಮತ್ತು ಸಿದ್ದರಾಮಯ್ಯನವರಿಗೆ ಯಾವುದೇ ಕಳಂಕ ಇಲ್ಲದೆ ಇದ್ದಂಥ ಒಂದು ಅವರ ಒಂದು ರಾಜಕೀಯ ಜೀವನ. ಆ ರಾಜಕೀಯ ಜೀವನದಲ್ಲಿ ಅವ್ರಿಗೆ ಕಳಂಕ ತರಬೇಕು ಅಂತೇಳಿ ಈ ರೀತಿಯ ಪ್ರಯತ್ನವನ್ನು ಮಾಡಿದ್ದಾರೆ. ಅಂತಿಮವಾಗಿ ನ್ಯಾಯಾಲಯದಲ್ಲಿ ನ್ಯಾಯ ದೊರೆತಿದೆ ಅಂತಕ್ಕಂಥ ಸಮಾಧಾನ ಬಿಡಬಹುದು, ಸಮಾಧಾನವನ್ನು ಪಡಬಹುದು. ನೋಡ್ರಿ, ಮುಂಚಿನ ಬಜೆಟ್ಟು ಅವರೇ ಮಾಡ್ತಾರೆ, ಅದು ಮುಂದಿನ ಬಜೆಟ್ಟು ಅವರೇ ಮಾಡ್ತಾರೆ, ಅದರಲ್ಲಿ ಯಾವುದೇ ಅನುಮಾನ ಇಲ್ಲ. ಇದಕ್ಕೆ ಏನಾದರೂ ಕೂಡ ಅನುಮಾನ ಅದು ಮತ್ತು ಬದಲಾವಣೆಗಳು ಏನಾದರೂ ಇದ್ದರೆ ಅಂತಿಮವಾಗಿ ಹೈಕಮಾಂಡ್ನಲ್ಲಿ ಏನು ನಿರ್ಣಯ ಆಗ್ತದೋ ಆ ನಿರ್ಣಯದಂತೆ ನಡೆಯುತ್ತವೆ. ನಾವೆಲ್ಲ ಕೂಡ ಅವರೇ ಇನ್ನೂ ಇರಬೇಕು ಅಂತಕ್ಕಂಥ ಆಶಯವನ್ನು ವ್ಯಕ್ತಪಡಿಸಿದ್ದೇವೆ. ಅಂತಿಮವಾಗಿ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ನಿರ್ಣಯ ಮಾಡುತ್ತೆ. ಸಚಿವ ಸಂಪುಟ ವಿಸ್ತರಣೆ ಆಗುತ್ತಾ? ನಮ್ಮ ಜಿಲ್ಲೆಯವರಿಗೆ ಯಾರಾದರೂ ಅವಕಾಶ ಇರುತ್ತಾ? ಅವಕಾಶ ಇರುತ್ತೆ, ಇರೋದಿಲ್ಲ ಅಂತ ಅನ್ಕೊಳ್ಳಂಗಿಲ್ಲ. ಯಾವಾಗಲೂ ನಾವೆಲ್ಲ
ಭಾವನೆಯನ್ನು ಇಟ್ಕೊಂಡಿರಬೇಕು. ಮುಂದೆ ಅವಕಾಶ ಬರ್ತಕ್ಕಂಥ ಸಂದರ್ಭಗಳು ಇದ್ದಾವೆ. ಈಗಾಗಲೇ ನಮ್ಮ ಉಪಾಧ್ಯಕ್ಷರು ಸನ್ಮಾನ್ಯ ಲಂಬಾಣಿಯವರು ಕೂಡ ಅವರು ಉಪಾಧ್ಯಕ್ಷರಿದ್ದಾರೆ. ಅವರು ಕೂಡ ಸಚಿವರಿದ್ದಕ್ಕಿಂತ ಹೆಚ್ಚು ನಮ್ಮನ್ನೆಲ್ಲ ಅವರೇ ನಮ್ಮನ್ನು ಕಾಪಾಡುವಂಥವ್ರು. ವಿಧಾನಸಭೆಯಲ್ಲಿ ನಮಗೆ ರಕ್ಷಣೆ ಕೊಡೋರೆಲ್ಲ ಅವರೇ. ಸಚಿವರು ಹೆಚ್ಚು ಅವರು ಹೆಚ್ಚು ಹೇಳಿ ನೋಡೋಣ. ನಮಗೆ ರಕ್ಷಣೆ ಅವ್ರು ಕೊಡೋರು. ಅದರಿಂದ ಸಚಿವ ಸ್ಥಾನದಿಂದ ಮೇಲಿರ್ತಕ್ಕಂಥದ್ದು ಅವ್ರ ಸ್ಥಾನ. ಸಿಗಲ್ಲ ಅನ್ನಂಗೆ ಹಾಂ, ಓಕೆ, ಥ್ಯಾಂಕ್ ಯು. ಅಲ್ಲಿ ಲೇಟ್ ಆಗ್ತಾರೆ.